ಓಂ ಶಾಂತಿ. ಅವ್ಯಕ್ತ ಬಾಪ್ದಾದ ಮುರಳಿಯ ದಿನಾಂಕ 12/6/2022. ರಿವೈಸ್ ಮುರಳಿಯ ದಿನಾಂಕ 3/4/1991. सर्व हदों से निकल बेहद के वैरागी बनो. ಎಲ್ಲ ಸೀಮೆಗಳಿಂದ ಹೊರಗೆ ಬಂದು ಬೇಹದ್ದಿನ ವೈರಾಗಿ ಆಗಿರಿ. आज कल्प बाद फिर से मिलन मनाने सभी बच्चे अपने साकारी स्वीट होम मधुबन में पहुंच गए हैं. साकारी वतन का स्वीट होम मधुबन है, जहाँ बाप और बच्चों का रूहानी मेला लगता है, मिलन मेला होता है. ಈ ದಿನ ಕಲ್ಪದ ನಂತರ ಪುನಃ ಬಂದು ಮಿಲನ ಮಾಡ್ತಿರುವಂತಹ ಎಲ್ಲ ಮಕ್ಕಳನ್ನು ಸಾಕಾರದ ಮಧುರ ಮನೆಯಾಗಿರುವಂತಹ ಮಧುಬನದಲ್ಲಿ ಬಾಬಾ ನೋಡ್ತಾ ಇದ್ದಾರೆ. ಸಾಕಾರ ಲೋಕದ ಮಧುರ ಮನೆ ಮಧುಬನ ಆಗಿದೆ. ಎಲ್ಲ ಮಕ್ಕಳು ಈ ಮಧುರ ಮನೆಗೆ ಬಂದು ತಲುಪಿದ್ದೀರಿ. जहाँ बाप और बच्चों का रूहानी मेला लगता है, मिलन मेला होता है, तो सभी बच्चे मिलन मेले में आए हुए हो. ಸಾಕಾರ ಲೋಕದಲ್ಲಿ ತಂದೆ ಮತ್ತು ಮಕ್ಕಳ ಆತ್ಮಿಕ ಮಿಲನದ ಮೇಳ ನಡೀತದೆ. ತಾವೆಲ್ಲ ಮಕ್ಕಳು ಮಿಲನದ ಮೇಳದಲ್ಲಿ ಬಂದು ತಲುಪಿದ್ದೀರಿ. यह बाप और बच्चों का मिलन मेला सिर्फ इस संगम युग पर और मधुबन में ही होता है. इसलिए सभी भागकर मधुबन में पहुँचे. ತಂದೆ ಮಕ್ಕಳ ಈ ಮಧುರ ಮಿಲನದ ಮೇಳ ಸಂಗಮ ಯುಗದಲ್ಲಿ ಮಧುಬನದಲ್ಲಿ ಮಾತ್ರ ನಡೀತದೆ. ಅದಕ್ಕಾಗಿ ತಾವೆಲ್ಲ ಮಕ್ಕಳು ಮಧುಬನಕ್ಕೆ ಓಡೋಡಿ ಬಂದಿದ್ದೀರಿ. मधुबन बाप दादा का साकार रूप में भी मिलन कराता और साथ साथ सहज याद द्वारा ಅವ್ಯಕ್ತ ಮಿಲನ್ भी कराता है. ಮಧುಬನ ಬಾಪ್ ದಾದಾರವರ ಸಾಕಾರ ಮಿಲನನೂ ಮಾಡಿಸ್ತದೆ. ಜೊತೆಗೆ ಸಹಜವಾದ ನೆನಪಿನ ಆಧಾರದಿಂದ ಅವ್ಯಕ್ತ ಮಿಲನನು ಮಾಡಿಸ್ತದೆ. क्योंकि मधुबन धरनी को रूहानी मिलन की साकार रूप में मिलन की अनुभूति का वरदान मिला हुआ है. ಮಧುಬನದ ಭೂಮಿಗೆ ಆತ್ಮಿಕ ಮಿಲನ ಮಾಡಿ ಅನುಭವ ಮಾಡಿಸುವಂತಹ वरदान सिक्किದೆ. वरदानी धरनी होने के कारण मिलन का अनुभव सहज करते. ಇದು ವರದಾನಿ ಭೂಮಿ ಆಗಿರುವ ಕಾರಣ ಬಂದಂಥ ಮಕ್ಕಳು ಮಿಲನದ ಅನುಭವ सहजವಾಗಿ ಮಾಡ್ತೀರಿ. और कोई भी स्थान पर ज्ञान सागर और ज्ञान नदियों का मिलन मेला नहीं होता. ಬೇರೆ ಯಾವ ಸ್ಥಾನದಲ್ಲೂ ಸಹ ಜ್ಞಾನ ಸಾಗರ ಮತ್ತು ಜ್ಞಾನ ನದಿಗಳ ಮಿಲನ ಮೇಳ
ನಡೆಯೋದಿಲ್ಲ. सागर और नदियों के मिलन मेले का यह एक ही स्थान है. ಸಾಗರ ಮತ್ತು ನದಿಗಳ ಮಿಲನದ ಮೇಳ ಮಾಡುವಂತಹ ಸ್ಥಾನ ಇದೊಂದೇ ಆಗಿದೆ. ऐसे महान वरदानी धरनी पर आए हो, ऐसे समझते हो ना. ಇಂತಹ ಒಂದು ಮಹಾನ ವರದಾನಿ ಭೂಮಿಯ ಮೇಲೆ ತಾವು ಬಂದಿದ್ದೀರಿ ಅಂತ ತಿಳ್ಕೊಂಡಿದ್ದೀರಿ ತಾನೆ. तपस्या वर्ष में इस कल्प में पहली बार मिलने वाले बच्चों को गोल्डन चांस मिला है. कितने लकी हो. तपस्या के आदि में ही नए बच्चों को एक्स्ट्रा बल मिला है. तपस्या ವರ್ಷದಲ್ಲಿ ಮೊದಲನೇ ಬಾರಿಗೆ ಬಂದು ಮಿಲನ ಮಾಡುವ ಸುವರ್ಣ ಅವಕಾಶ ಹೊಸ ಮಕ್ಕಳಿಗೆ ಸಿಕ್ಕಿದೆ. ನೀವೆಷ್ಟು ಭಾಗ್ಯಶಾಲಿಗಳು ಆಗಿದ್ದೀರಿ. तपस्या के आदि में आए हुए नए बच्चों को एक्स्ट्रा बल मिला है. तपस्या ವರ್ಷದ ಆದಿಯಲ್ಲಿನೇ ಬಂದಂಥ ಮಕ್ಕಳಿಗೆ ಹೆಚ್ಚಿನ ಬಲ ಸಿಕ್ಕಿದೆ. तो आदि में ही यह एक्स्ट्रा बल आगे के लिए आगे बढ़ने में सहयोगी बनेगा. इसलिए नए बच्चों को ड्रामा ने भी आगे बढ़ने का सहयोग दिया है. ನಿಮ್ಮ ಪುರುಷಾರ್ಥದ ಆದಿಯಲ್ಲಿ ತಪಸ್ಯಾ ವರ್ಷದ ಮಿಲನ ಮಾಡುವ ಸೌಭಾಗ್ಯ ನಿಮಗೆ ಸಿಕ್ಕಿದೆ. ಹೆಚ್ಚಿನ ಶಕ್ತಿ ನಿಮಗೆ ಸಿಕ್ಕಿದೆ. ಈ ಭಾಗ್ಯ ನಿಮ್ಮನ್ನು ಪುರುಷಾರ್ಥದಲ್ಲಿ ಮುಂದೆ ಕರ್ಕೊಂಡು ಹೋಗ್ತದೆ. ಈ ತಪಸ್ಸಿನ ಬಲ ನಿಮಗೆ ಸಹಯೋಗ ಕೊಡ್ತದೆ. इसलिए यह उल्हना नहीं दे सकेंगे कि हम तो पीछे आए हैं. ತಪಸ್ಸಿನ ವರ್ಷದಲ್ಲಿ ನೀವು ಬಾಬನ ಮಕ್ಕಳಾಗಿರುವ ಕಾರಣ ಪುರುಷಾರ್ಥ ಮಾಡಲಿಕ್ಕೆ ಹೆಚ್ಚಿನ ಶಕ್ತಿ, ಹೆಚ್ಚಿನ ಸಹಯೋಗ ಆ ತಪಸ್ಸಿನ ಮೂಲಕ ನಿಮಗೆ ಸಿಗುವುದು. ಆದ್ದರಿಂದ ನೀವು ತಕರಾರು ಮಾಡುವ ಅವಶ್ಯಕತೆಯೇ ಇಲ್ಲ. ನಾವು ತಡವಾಗಿ ಬಂದಿದ್ದೇವೆ ಎಂಬ ಸಂಕಲ್ಪನೂ ಮಾಡುವ ಅಗತ್ಯ ಇಲ್ಲ. तपस्या वर्ष को भी वरदान मिला हुआ है. तपस्या वर्ष में वरदानी भूमि पर आने का अधिकार मिला है, चांस मिला है. ಈ ತಪಸ್ಸಿನ ವರ್ಷದಲ್ಲಿ ಸಮಯಕ್ಕೂ ಒಂದು ವರದಾನ ಸಿಕ್ಕಿದೆ. ವರದಾನದ ಸಮಯದಲ್ಲಿ ವರದಾನಿ ಭೂಮಿಗೆ ಬರುವ ಅಧಿಕಾರ ನಿಮಗೆ ಸಿಕ್ಕಿದೆ. यह एक्स्ट्रा ಭಾಗ್ಯ ಕಮ್ ನಹೀ ಹೈ. ಇದು ನಿಮಗೆ ಸಿಕ್ಕಿರುವಂತಹ ಹೆಚ್ಚಿನ ಭಾಗ್ಯ ಆಗಿದೆ. ಇದೇನು ಕಡಿಮೆ ಇಲ್ಲ. यह वर्ष का मधुबन धरनी का और अपने पुरुषार्थ का तीनों वरदान विशेष आप नए बच्चों को मिले हुए हैं. तपस्या ವರ್ಷದ ವರದಾನ, ಮಧುಬನ ಭೂಮಿಯ ವರದಾನ ಮತ್ತು ನಿಮ್ಮ ಪುರುಷಾರ್ಥದ ವರದಾನ, 3 ಪ್ರಕಾರದ ವರದಾನ ಈ ಸಮಯದಲ್ಲಿ ನಿಮಗೆ ಸಿಕ್ಕಿದೆ. ಆದ್ದರಿಂದ ನೀವು ವಿಶೇಷ ಆತ್ಮಗಳಾಗಿದ್ದೀರಿ. ಹೊಸ ಮಕ್ಕಳಿಗೆ ಈ 3 ವರದಾನಗಳ ಭಾಗ್ಯ ಸಿಕ್ಕಿದೆ. तो कितने लकी हुए. इतने अविनाशी भाग्य का नशा साथ में रखना है. ನೀವೆಷ್ಟೊಂದು ಭಾಗ್ಯಶಾಲಿಗಳಾಗಿದ್ದೀರಿ. ಇಂತಹ ಅವಿನಾಶಿ ಭಾಗ್ಯದ ನಶೆ ಸದಾ ನಿಮ್ಮ ಜೊತೆಗೆ ಇರಬೇಕು. सिर्फ यहाँ तक नशा न रहे, लेकिन अविनाशी बाप है. अविनाशी आप श्रेष्ठ आत्माएं हो, तो भाग्य भी अविनाशी है.
ಕೇವಲ ಇಷ್ಟೇ ನಶೆ ನಿಮ್ಮಲ್ಲಿ ಇರಬಾರದು. ಆದರೆ ತಂದೆನೂ ಅವಿನಾಶಿ, ನೀವು ಅವಿನಾಶಿ ಶ್ರೇಷ್ಠ ಆತ್ಮರು, ನಿಮಗೆ ಸಿಕ್ಕಿರುವ ಭಾಗ್ಯನೂ ಅವಿನಾಶಿ ಎಂಬ नशे इरली. यह सिर्फ सहज अटेंशन देने की बात है. अविनाशी भाग्य को अविनाशी रखना. टेंशन वाला अटेंशन नहीं, सहज अटेंशन. ಅವಿನಾಶಿ ಭಾಗ್ಯವನ್ನು ಅವಿನಾಶಿಯಾಗಿ ನೆನ್ಪಿಟ್ಕೊಳ್ಳಿ, ಅವಿನಾಶಿಯಾಗಿ ಉಳಿಸ್ಕೊಳ್ಳಿ. ಇದರ ಬಗ್ಗೆ ವಿಶೇಷ ಅಟೆನ್ಷನ್ ಕೊಡಬೇಕು, ಎಚ್ಚರಿಕೆ ವಹಿಸಬೇಕು. सहज अटेंशन हो और मुश्किल भी क्या है. ಆ ಎಚ್ಚರಿಕೆ ಸಹಜವಾಗಿ ಇರಲಿ, ಅಟೆನ್ಷನ್ ಸಹಜವಾಗಿ ಇರಲಿ. ಅದರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ. ಮೇರಾ ಬಾಬಾ ಜಾನ್ ಲಿಯಾ, मान लिया, अनुभव भी कर लिया, अधिकार प्राप्त हो गया, फिर मुश्किल क्या है. ನನ್ನ ಬಾಬಾ ಎನ್ನುವುದನ್ನು ತಿಳ್ಕೊಂಡಿದ್ದೀರಿ, ಒಪ್ಕೊಂಡಿದ್ದೀರಿ, ಅನುಭವನೂ ಪ್ರಾಪ್ತಿ ಮಾಡಿಕೊಂಡಿದ್ದೀರಿ, ಅಧಿಕಾರನೂ ಸಿಕ್ಕಿದೆ, ಇನ್ನೇನು ಕಷ್ಟ ಇದೆ. ಸಿರ್ಫ ಏಕ ಹಿ ಮೇರಾ ಬಾಬಾ ಯಹ ಅನುಭವ ಹೋತಾ ರಹೆ. ಕೇವಲ ಬಾಬನನ್ನವರು ಎಂಬ ಅನುಭವ ನಿಮಗೆ ಆಗ್ತಾ ಇರಬೇಕು. ಯಹಿ ಫುಲ್ ನಾಲೆಜ್ ಹೈ. ಬರೇ ಹೇಳುವುದಕ್ಕೆ ಮಾತ್ರ ನನ್ನ ಬಾಬಾ ಅಲ್ಲ, ನನ್ನ ಬಾಬಾ ಅನ್ನುವುದನ್ನು ನಿರಂತರವಾಗಿ ಅನುಭವ ಮಾಡಬೇಕು. ಬಾಬಾ ಜೊತೆಗೇ ಇದ್ದಾರೆ, ಬಾಬಾ ಸಹಾಯ ಮಾಡ್ತಾ ಇದ್ದಾರೆ, ಬಾಬಾ ಪಾಲನೆ ಕೊಡ್ತಾ ಇದ್ದಾರೆ, ಬಾಬಾ ಪ್ರೀತಿ ಮಾಡ್ತಾ ಇದ್ದಾರೆ ಎಂಬ ಅನುಭವ ನಿರಂತರವಾಗಿ ಮಾಡ್ತಾ ಇರಬೇಕು. ಆಗ ನಿಮಗೆ ಸಂಪೂರ್ಣ ಜ್ಞಾನ ಧಾರಣೆಯಾಗಿದೆ, ಅರ್ಥ ಆಗಿದೆ ಅಂತ ತಿಳ್ಕೋಬಹುದು. ಯಹಿ ಫುಲ್ ನಾಲೆಜ್. ಏಕ ಬಾಬಾ ಶಬ್ದ ಮೇ सारा आदि मध्य अंत्य का ज्ञान समाया हुआ है. क्योंकि बीज है ना, बीज में तो सारा झाड़ समाया हुआ होता है ना. ಒಂದೇ ಒಂದು ಬಾಬಾ ಎಂಬ ಶಬ್ದದಲ್ಲಿ ಆದಿ ಮಧ್ಯ ಅಂತ್ಯದ ಜ್ಞಾನ ಅಡಗಿದೆ. ಯಾಕೆಂದರೆ ಬಾಬಾ ಬೀಜ ಆಗಿದ್ದಾರೆ. ಹೇಗೆ ಬೀಜದಲ್ಲಿ ವೃಕ್ಷದ ವಿಸ್ತಾರನೆ ಅಡಗಿರ್ತದೆ, ಹಾಗೆ ಪರಮಾತ್ಮ ಬೀಜದಲ್ಲಿ ಇಡೀ ಸೃಷ್ಟಿಯ ಜ್ಞಾನನೇ ಅಡಗಿದೆ. ವಿಸ್ತಾರ ಭೂಲ್ ಸಕ್ತಾ ಹೈ, ಲೇಕಿನ್ ಸಾರ್ ಏಕ ಬಾಬಾ ಶಬ್ದ ಯಹ ಯಾದ ರಹನಾ ಮುಷ್ಕಿಲ್ ನಹಿ. ವಿಸ್ತಾರವನ್ನು ಮರಿಬಹುದು, ಆದರೆ ಬಾಬಾ ಎಂಬ ಶಬ್ದ ಸಾರ ರೂಪದಲ್ಲಿ ಇರುವಂಥ ಆ ಒಂದು ಶಬ್ದವನ್ನು ನೀವು ಮರಿಲೇಬಾರದು. ಮರೆಯುವುದು ನಿಮಗೆ ಕಷ್ಟ ಆಗಬೇಕು. ಸದಾ ಸಹಜ ಹೇನ, ಕಭಿ ಸಹಜ ಕಭಿ ಮುಷ್ಕಿಲ್ ನಹಿ. ಸದಾ ಬಾಬಾ ಮೇರಾ ಹೇ ಯಾ ಕಭಿ ಕಭಿ ಮೇರಾ ಹೇ. ಸಹಜ ಇದೆ ತಾನೆ. ಒಮ್ಮೆ ಸಹಜ ಒಮ್ಮೆ ಕಠಿಣ ಆಗಬಾರದು. ಸದಾ ಕಾಲಕ್ಕೂ ಬಾಬಾ ನಿಮ್ಮವರಾಗಿದ್ದಾರೋ ಅಥವಾ ಆಗೊಮ್ಮೆ ಈಗೊಮ್ಮೆ ಬಾಬಾ ನಿಮ್ಮವರಾಗ್ತಾರೋ. ಜಬ್ ಸದಾ ಬಾಬಾ ಮೇರಾ ಹೇ ತೋ ಯಾದ ಭಿ ಸದಾ ಸಹಜ ಹೇ. ಸದಾ ಬಾಬಾ ನಿಮ್ಮವರು ಅಂದಾಗ ಆ ತಂದೆಯ ನೆನಪು ಸಹ ಸದಾ ಇರಬೇಕು, सहजವಾಗಿ ಇರಬೇಕು. कोई मुश्किल बात नहीं है. भगवान ने कहा आप मेरे और आपने कहा बाप मेरे, फिर क्या मुश्किल है. ಶಿವ ಬಾಬಾ ನಿಮಗೆ ಹೇಳಿದರು,
ನೀವು ನನ್ನವರು. ನೀವು ಬಾಬನಿಗೆ ಹೇಳಿದ್ರಿ, ಬಾಬಾ ನೀವು ನಮ್ಮವರು. ಇನ್ನೇನಿದೆ ಕಷ್ಟ? इसलिए विशेष नए बच्चे और आगे बढ़ो. अभी भी आगे बढ़ने का ಚಾನ್ಸ್ है. ಆದ್ದರಿಂದ ವಿಶೇಷವಾಗಿ ಬಂದಂಥ ಹೊಸ ಮಕ್ಕಳು ಈಗ ತೀವ್ರಗತಿಯಿಂದ ಮುಂದೆ ಬರೀರಿ. ತಡವಾಗಿ ಬಂದರೂ ಸಹ ಮುಂದೆ ಹೋಗುವ ಅವಕಾಶ ನಿಮಗೆ ಇದೆ. अभी फाइनल समाप्ति का बिगुल नहीं बजाए, इसलिए उड़ो औरों को भी उड़ाते चलो. ಇನ್ನು ಸಮಾಪ್ತಿಯ ಶೀಟಿ ಬಾಬಾ ಹೊಡೆದಿಲ್ಲ. ಆದ್ದರಿಂದ ಇನ್ನೂ ಹಾರಲಿಕ್ಕೂ ಅವಕಾಶ ಇದೆ, ಅನೇಕರನ್ನು ಹಾರಿಸಲಿಕ್ಕೂ ಅವಕಾಶ ಇದೆ. इसकी विधि है ವೇಸ್ಟ್ ಅರ್ಥಾತ್ ವ್ಯರ್ಥ ಕೋ ಬಚಾओ. ಸದಾ ನೀವು ಹಾರುವ ಕಲೆಯಲ್ಲಿ ಹಾರ್ತಾ ಇರಬೇಕಾದರೆ ವ್ಯರ್ಥದ ಭಾರವನ್ನು ಸಮಾಪ್ತಿ ಮಾಡ್ರಿ, ಖತಮ್ ಮಾಡ್ರಿ. ಬಚತ್ ಕಾ ಖಾತಾ, ಜಮಾ ಕಾ ಖಾತಾ बढ़ाते चलो, क्योंकि 63 जन्म से बचत नहीं की लेकिन ಗವಾಯ. ಉಳಿತಾಯದ ಖಾತೆ, ಜಮಾ ಖಾತೆಯನ್ನು ಬೆಳೆಸ್ತಾ ಹೋಗ್ರಿ. 63 ಜನ್ಮಗಳಿಂದ ಯಾವುದೇ ರೀತಿಯ ಉಳಿತಾಯನೇ ಮಾಡಿಲ್ಲ. ನೀವು ಎಲ್ಲವನ್ನೂ ಕಳ್ಕೊಳ್ತಾ ಬಂದಿದ್ದೀರಿ. ಸಭಿ ಖಾತೆ ವ್ಯರ್ಥ ಗಂವಾಕರ್ ಖತಮ್ ಕರ್ ದಿಯಾ ಹೈ. ಶ್ವಾಸ ಕಾ ಖಜಾನಾ ಭಿ ಗಂವಾಯಾ, संकल्प का खजाना गंवाया, समय का खजाना गंवाया, गुणों का खजाना गंवाया, शक्तियों का खजाना गंवाया, ज्ञान का खजाना भी गंवाया. ಶ್ವಾಸದ ಖಜಾನೆಯನ್ನು, ಸಂಕಲ್ಪದ ಖಜಾನೆಯನ್ನು, ಸಮಯದ ಖಜಾನೆಯನ್ನು, ಗುಣಗಳ ಖಜಾನೆಯನ್ನು, ಶಕ್ತಿಗಳ ಖಜಾನೆಯನ್ನು, ಜ್ಞಾನದ ಖಜಾನೆಯನ್ನು ಕಳ್ಕೊಂಡಿದ್ದೀರಿ. ಕಿತನೆ ಖಾತೆ ಖಾಲಿ ಹೋಗಿ. ಎಷ್ಟು ಖಾತೆಗಳನ್ನು ಖಾಲಿ ಮಾಡಿಕೊಂಡಿದ್ದೀರಿ. ಅಭಿ ಇನ್ ಸಭಿ ಖಾತೋಂ ಕೋ ಜಮಾ ಕರ್ನಾ ಹೈ. ಈಗ ಎಲ್ಲ ಖಾತೆಗಳಲ್ಲಿ ಜಮಾ ಮಾಡಬೇಕು. ಜಮಾ ಹೋನೆ ಕಾ ಸಮಯ ಅಭಿ ಹೈ और जमा करने की विधि भी ಬಾಪ ದ್ವಾರ ಸಹಜ ಮಿಲ್ ರಹಿ. ಜಮಾ ಮಾಡಿಕೊಳ್ಳುವಂಥ ಸಮಯ ಸಂಗಮ ಯುಗ ಆಗಿದೆ ಮತ್ತು ಹೇಗೆ ಜಮಾ ಮಾಡ್ಕೋಬೇಕು ಎಂಬ ವಿಧಿಯನ್ನು ಬಾಬಾ ಸಹಜವಾಗಿ ನಿಮಗೆ ತಿಳಿಸಿದ್ದಾರೆ. ವಿನಾಶಿ ಖಜಾನೆ ಖರ್ಚ ಕರ್ನೆ ಸೆ ಕಮ್ ಹೋತೆ, खूटते और यह खजाने जितना स्व के प्रति औरों के प्रति शुभ वृत्ति से कार्य में लगाएंगे उतना जमा होता जाएगा, बढ़ता जाएगा. ವಿನಾಶಿ ಖಜಾನೆಗಳು ಖರ್ಚು ಮಾಡಿದಷ್ಟು ಕಡಿಮೆ ಆಗ್ತವೆ. ಈ ಖಜಾನೆಗಳು ನಿಮ್ಮ ಪ್ರತಿಯಾಗಿ, ಅನೇಕರ ಪ್ರತಿಯಾಗಿ ಕಾರ್ಯದಲ್ಲಿ ಉಪಯೋಗಿಸಿದಾಗ ಇವು ಜಮಾ ಆಗ್ತವೆ, ವೃದ್ಧಿ ಆಗ್ತವೆ. यहाँ खजानों को कार्य में लगाना यह जमा की विधि है. ಖಜಾನೆಗಳನ್ನು ಕಾರ್ಯರೂಪದಲ್ಲಿ ಖರ್ಚು ಮಾಡುವುದು, ಉಪಯೋಗಿಸುವುದು ಇದೇ ಜಮಾ ಮಾಡುವ ವಿಧಾನ ಆಗಿದೆ. वहाँ रखना जमा करने की विधि है और यहाँ लगाना जमा करने की विधि है. ಫರ್ಕ್ है ना. ಸ್ಥೂಲ ಖಜಾನೆಗಳು ಕೂಡಿ ಇಡುವುದರಿಂದ ಜಮಾ ಆಗ್ತವೆ, ಉಳಿತವೆ. ಈ ಅಲೌಕಿಕ ಖಜಾನೆಗಳು ಖರ್ಚು ಮಾಡುವುದರಿಂದ ಬೆಳೀತವೆ. ಫರ್ಕ್ है ना.
ವ್ಯತ್ಯಾಸ ಇದೆ ಅಲ್ವಾ. समय को स्वयं प्रति या औरों के प्रति शुभ कार्य में लगाओ तो जमा होता जाएगा. ಸಮಯವನ್ನು ನಿಮ್ಮ ಪ್ರತಿಯಾಗಿ ಅನ್ಯರ ಪ್ರತಿಯಾಗಿ ಶುಭ ಕಾರ್ಯದಲ್ಲಿ ಅದನ್ನು ಖರ್ಚು ಮಾಡ್ತಾ ಹೋಗ್ರಿ, ಅಷ್ಟೇ ಅದು ಜಮಾ ಆಗ್ತಾ ಹೋಗ್ತದೆ. ज्ञान को कार्य में लगाओ, गुणों को, शक्तियों को जितना लगाएंगे उतना बढ़ेगा. ಜ್ಞಾನವನ್ನು ಹಂಚುವುದಕ್ಕಾಗಿ ಉಪಯೋಗ ಮಾಡಿರಿ, ಗುಣಗಳನ್ನು ಶಕ್ತಿಗಳನ್ನು ಜನಸೇವೆಗಾಗಿ ಖರ್ಚು ಮಾಡಿ, ಅಷ್ಟೇ ಆ ಖಜಾನೆಗಳು ವೃದ್ಧಿ ಆಗ್ತವೆ. यह नहीं सोचना जैसे वह लॉकर में रख देते हैं और समझते हैं बहुत जमा है, ऐसे आप भी सोचो मेरे बुद्धि में ज्ञान बहुत है, गुण बहुत है, शक्तियाँ बहुत है, लॉकअप करके नहीं रखो, ಯೂಸ್ ಕರೋ. ಲೌಕಿಕದಲ್ಲಿ ಇದ್ದ ಹಣವನ್ನು ಲಾಕರಲ್ಲಿ ಇಟ್ಟು ನನ್ನ ಹತ್ತಿರ ಇಷ್ಟಿದೆ ಜಮಾ ಇದೆ ಅಂತ ಖುಷಿ ಪಡ್ತಾರೆ. ಹಾಗೆ ನೀವು ಸಹ ಇಲ್ಲಿ ನನ್ನ ಬುದ್ಧಿಯಲ್ಲಿ ಜ್ಞಾನ ಬಹಳಷ್ಟು ಇದೆ, ನನ್ನಲ್ಲಿ ಗುಣಗಳು ಇವೆ, ನನ್ನಲ್ಲಿ ಶಕ್ತಿಗಳು ಇವೆ ಅಂತ ಬರೇ ಯೋಚನೆ ಮಾಡಿ ಬುದ್ಧಿಯ ಲಾಕರಲ್ಲಿ ಅದನ್ನು ಇಟ್ಕೋಬೇಡಿ, ಅದನ್ನು ಪ್ರಯೋಗ ಮಾಡಿರಿ. ಜಮಾ ಕರ್ನೆ ಕಿ ವಿಧಿ ಕ್ಯಾ ಹೈ? कार्य में लगाना, स्वयं प्रति भी यूज करो, नहीं तो लूज हो जाएंगे. ಇಲ್ಲಿ ಎಲ್ಲ ಖಜಾನೆಗಳನ್ನು ಜಮಾ ಮಾಡಿಕೊಳ್ಳುವ ವಿಧಾನ ಆಗಿದೆ, ಅವುಗಳನ್ನು ಕಾರ್ಯರೂಪದಲ್ಲಿ ಉಪಯೋಗಿಸುವುದು. ನಿಮ್ಮ ಪುರುಷಾರ್ಥಕ್ಕಾಗಿ ಮತ್ತು ವಿಶ್ವ ಸೇವೆಗಾಗಿ ಅದನ್ನು ಖರ್ಚು ಮಾಡುವುದು. ಯೂಸ್ ಮಾಡಿದರೆ ಜಮಾ ಆಗ್ತದೆ, ಇಲ್ಲದಿದ್ದರೆ ಇಟ್ಟಲ್ಲೇ ಇಡುವುದರಿಂದ ಈ ಖಜಾನೆಗಳು ಕಡಿಮೆ ಆಗ್ತವೆ. ಕೈ ಬಚ್ಚೆ ಕಹತೆ ಸರ್ವ ಖಜಾನೆ ಮೇರೆ ಅಂದರ್ बहुत समाये हुए, लेकिन समाये हुए की निशानी क्या है? समाये हुए है अर्थात जमा है. ಮಕ್ಕಳಲ್ಲಿ ಕೆಲವರು ಹೇಳ್ತಾರೆ ನನ್ನಲ್ಲಿ ಎಲ್ಲ ಖಜಾನೆಗಳು ಇವೆ ಅಂತ. ಆದರೆ ಖಜಾನೆಗಳು ನಿಮ್ಮಲ್ಲಿ ಇವೆ ಅನ್ನೋದಕ್ಕೆ ಗುರ್ತೇನು? ಆ ಖಜಾನೆಗಳು ನಿಮ್ಮಲ್ಲಿ ದಿನೇ ದಿನೇ ಜಮಾ ಆಗ್ತಾ ಹೋಗಬೇಕು, ವೃದ್ಧಿ ಆಗ್ತಾ ಹೋಗಬೇಕು. उसकी निशानी है स्वयं प्रति औरों के प्रति समय पर काम आए. ಆ ಖಜಾನೆಗಳು ಜಮಾ ಆಗ್ತಾ ಇವೆ ಅನ್ನೋದಕ್ಕೆ ಗುರ್ತೇನು ಅಂದರೆ ಅದು ನಿಮ್ಮ ಸಲುವಾಗಿಯೂ ನೀವು ಉಪಯೋಗ ಮಾಡ್ಕೋಬೇಕು, ಅನ್ಯರ ಸೇವೆಗಾಗಿಯೂ ಸಮಯಕ್ಕೆ ಸರಿಯಾಗಿ ಉಪಯೋಗ ಮಾಡಬೇಕು. काम में आए नहीं और कहे बहुत जमा है तो इसको यथार्थ जमा की विधि नहीं कहेंगे. इसलिए अगर यथार्थ विधि नहीं होगी तो समय पर संपूर्णता की सिद्धि नहीं मिले. ನನ್ನ ಹತ್ರ ಸಾಕಷ್ಟು ಜಮಾ ಇದೆ ಅಂತ ಹೇಳಿಕೊಂಡು ಅದನ್ನು ನೀವು ಉಪಯೋಗಿಸಲಿಲ್ಲ ಅಂದರೆ ಸಮಯಕ್ಕೆ ಸರಿಯಾಗಿ ನಿಮಗೆ ಸಂಪೂರ್ಣತೆಯ ಸಿದ್ಧಿ ಸಿಗೋದಿಲ್ಲ. ಧೋಕಾ ಮಿಲ್ ಜಾಯೇಗಾ, ಸಿದ್ಧಿ ನಹಿ ಮಿಲೆ. ಎಲ್ಲ ಖಜಾನೆಗಳು ಇದ್ದರೂ ಸಹ ನೀವದನ್ನು ಸರಿಯಾಗಿ ಕಾರ್ಯರೂಪದಲ್ಲಿ ಖರ್ಚು ಮಾಡಿಲ್ಲ ಅಂದರೆ ಸಮಯಕ್ಕೆ ಸರಿಯಾಗಿ ನಿಮಗೆ ಸಿದ್ಧಿ ಸಿಗೋದಿಲ್ಲ. ಇನ್ನು ನೀವು ಸಮಯ ಬಂದಾಗ ಅವಶ್ಯಕತೆ ಇದ್ದಾಗ ಮೋಸ ಹೋಗ್ತೀರಿ. गुणों को शक्तियों को कार्य में लगाओ, तब बढ़ते जाएंगे.
तो बचत की विधि, जमा करने की विधि को अपनाओ। फिर व्यर्थ का खाता ಸ್ವತಃ ही ಪರಿವರ್ತನ್ हो ಸಫಲ್ हो जाएगा। ಗುಣಗಳನ್ನು, ಶಕ್ತಿಗಳನ್ನು ಕಾರ್ಯರೂಪದಲ್ಲಿ ಉಪಯೋಗಿಸ್ತಾ ಹೋಗ್ರಿ, ಆಗ ಜಮಾ ಆಗ್ತಾ ಹೋಗ್ತದೆ. ಇದು ಉಳಿತಾಯ ಮಾಡುವ ವಿಧಾನ ಆಗಿದೆ, ಜಮಾ ಮಾಡುವ ವಿಧಾನ ಆಗಿದೆ. ಎಷ್ಟೆಷ್ಟು ಈ ವಿಧಾನವನ್ನು ಉಪಯೋಗಿಸ್ತೀರಿ, ಅಷ್ಟೇ ವ್ಯರ್ಥದ ಖಾತೆ ಪರಿವರ್ತನೆಯಾಗಿ ಆ ಎಲ್ಲ ಖಜಾನೆಗಳು सफल ಆಗ್ತವೆ. जैसे भक्ति मार्ग में नियम है कि जितना भी आपके पास स्थूल धन है उसके लिए कहते दान करो, सफल करो, तो बढ़ता जाएगा. सफल करने के लिए कितना उमंग उत्साह बढ़ाते हैं भक्ति में भी. तो आप भी तपस्या वर्ष में सिर्फ यह नहीं चेक करो कि व्यर्थ कितना हुआ, व्यर्थ कितना गवाया, वह अलग बात है. ಭಕ್ತಿಯಲ್ಲೂ ಸಹ ಹೇಳ್ತಾರೆ, ಸ್ಥೂಲವಾದ ಸಂಪತ್ತು, ಹಣ ಇರೋರು ದಾನ ಮಾಡಿ ಸಫಲ ಮಾಡ್ಕೊಳ್ಳಿ ಅಂತ. ಸಫಲ ಮಾಡ್ಕೊಳ್ಳೋದಕ್ಕಾಗಿ ಎಷ್ಟೊಂದು ಉಮಂಗ ಉತ್ಸಾಹದಿಂದ ಮುಂದೆ ಬರ್ತಾರೆ, ಅನ್ಯರಿಗೂ ಉಮಂಗ ಉತ್ಸಾಹ ಕೊಡ್ತಾರೆ. ಹಾಗೆ ಈ ತಪಸ್ಸಿನ ವರ್ಷದಲ್ಲಿ ಬರೇ ನಾನು ಎಷ್ಟು ಗಳಿಸಿದ್ದೀನಿ, ಎಷ್ಟು ವ್ಯರ್ಥವಾಗಿ ಕಳೆದಿದ್ದೀನಿ ಅಂತ ನೋಡೋದಲ್ಲ, ಆದರೆ ಕಿತನಾ ಸಫಲ್ ಕಿಯಾ ಜೋ ಸಾರೆ ಖಜಾನೆ ಸುನಾಯ್. ಎಷ್ಟು ಗಳಿಸಿದ್ದೀನಿ, ಎಷ್ಟು ಕಳ್ಕೊಂಡಿದ್ದೀನಿ ಅಂತ ನೋಡಬೇಡಿ, ಎಷ್ಟು ಸಫಲ ಮಾಡ್ಕೊಂಡಿದ್ದೀರಿ, ಎಷ್ಟು ವೃದ್ಧಿ ಮಾಡ್ಕೊಂಡಿದ್ದೀರಿ ಅಂತ ನೋಡ್ಕೋಬೇಕು. ಗುಣ भी है बाप की देन, मेरा यह गुण है, मेरी शक्ति है, यह स्वप्न में भी गलती नहीं करना. ಗುಣಗಳು, ಶಕ್ತಿಗಳು, ಜ್ಞಾನ ಎಲ್ಲವೂ ಸಹ ಆ ತಂದೆಯ ಕೊಡುಗೆಯಾಗಿದೆ. ಇದು ನನ್ನ ಗುಣ, ನನ್ನ ಶಕ್ತಿ, ನನ್ನ ವಿಶೇಷತೆ ಅಂತ ಸ್ವಪ್ನದಲ್ಲಿನೂ ಅನ್ಕೋಬೇಡಿ. ಆ ತಪ್ಪನ್ನು ಸ್ವಪ್ನದಲ್ಲೂ ಮಾಡಬಾರದು. ಯಹ ಬಾಪ್ ಕಿ ದೇನ್ ಹೈ, ಪ್ರಭು ಕಿ ದೇನ್ ಹೈ, ಪರಮಾತ್ಮ ದೇನ ಕೋ ಮೇರಾ ಮಾನನ ಯಹ ಮಹಾಪಾಪ ಹೈ. ನನ್ನ ಹತ್ತಿರ ಇರುವ ವಿಶೇಷತೆ, ಗುಣ, ಶಕ್ತಿ, ಜ್ಞಾನ, ಬುದ್ಧಿವಂತಿಕೆ ಎಲ್ಲವೂ ಸಹ ಪರಮಾತ್ಮ ಕೊಟ್ಟಿದ್ದು. ಅದು ನಂದು ಅಂತ ಹೇಳಿಕೊಂಡ್ರೆ ಮಹಾಪಾಪ ಆಗಿಬಿಡ್ತದೆ. ನಂದು ಅಂತ ಹೇಳ್ಕೊಳ್ಳುವಂಥದ್ದು ಮಹಾಪಾಪ ಆಗಿದೆ. ಕೈ ಬಾರ್ ಬಚ್ಚೆ साधारण भाषा में सोचते, बोलते भी कि मेरे इस गुण को यूज़ नहीं किया जाता, मेरे में यह शक्ति है, मेरी बुद्धि बहुत अच्छी है, इसको यूज़ नहीं किया जाता, मेरी कहाँ से आई, मेरी कहाँ और मैली हुई. ಅನೇಕ ಸಲ ಮಕ್ಕಳು ಸಾಧಾರಣವಾಗಿ ಮಾತಾಡ್ತಾರೆ, ಇದು ನನ್ನ ಗುಣ, ನನ್ನ ಶಕ್ತಿ, ನನ್ನ ಬುದ್ಧಿ, ಇದನ್ನು ಯಾರೂ ಗುರುತಿಸ್ತಾ ಇಲ್ಲ, ಸೇವೆಗಾಗಿ ಯೂಸ್ ಮಾಡ್ತಾ ಇಲ್ಲ ಅಂತ. ಬಾಬಾ ಕೇಳ್ತಾರೆ, ನಂದು ಅಂತ ಎಲ್ಲಿಂದ ಬಂತು? ಯಾವಾಗ ನೀವು ನನ್ನದು ಅಂತ ಹೇಳ್ತೀರಿ, ಆಗ ನಿಮ್ಮ ಬುದ್ಧಿ ಹೊಲಸಾಗ್ತದೆ, ಮೈಲಿಗೆ ಆಗ್ತದೆ. भक्ति भी यह शिक्षा 63 जन्मों से देती रहे कि मेरा नहीं मानो तेरा मानो. ಭಕ್ತಿ ಮಾರ್ಗದಲ್ಲೂ ಸಹ 63 ಜನ್ಮಗಳಿಂದ ಇದೇ ಶಿಕ್ಷಣ ಕೊಡ್ತಾ ಬಂದರು. ದೊಡ್ಡ ದೊಡ್ಡ
ವಿದ್ವಾನ್ ಪಂಡಿತರು ಗುರುಗಳು ಸಹ ಇದನ್ನೇ ಹೇಳ್ತಿದ್ರು. ಯಾವುದನ್ನು ನಂದು ಅಂತ ಹೇಳಬೇಡಿ, ಪ್ರತಿಯೊಂದು ನಿನ್ನದು ಅಂತ ಹೇಳ್ರಿ. ಲೇಕಿನ್ ಫಿರ್ ಭಿ ಮಾನಾ ನಹೀ. ಜ್ಞಾನ ಮಾರ್ಗ ಮೇ ಭಿ कहना तेरा मानना मेरा यह ठगी नहीं चलती है. ಭಕ್ತಿಯಲ್ಲೂ ಸಹ ಅನೇಕರು ಹೇಳಿದರು, ಯಾವುದೂ ನಮ್ಮದಲ್ಲ, ಎಲ್ಲವೂ ಪರಮಾತ್ಮ ಕೊಟ್ಟಿದ್ದು ಅಂತ. ಆದರೆ ಯಾರೂ ಸಹ ಆ ಥರ ನಡ್ಕೊಳ್ಳಿಲ್ಲ. ಮಂದಿರದ ಒಳಗೆ ಹೋದಾಗ ಸಬ್ ಕುಚ್ ತೇರಾ ಅಂತ ಹೇಳೋದು, ಹೊರಗೆ ಬಂದಾಗ ಸಬ್ ಕುಚ್ ಮೇರಾ ಅಂತ ಹೇಳ್ಕೋತಿದ್ರು. ಆ ಥರನೇ ನಡ್ಕೋತಿದ್ರು. ಭಕ್ತಿ ಮಾರ್ಗದಲ್ಲೂ ನೀವು ಅದನ್ನು ಪಾಲಿಸಲಿಲ್ಲ. ಜ್ಞಾನ ಮಾರ್ಗದಲ್ಲಿನೂ ನೀವು ಪ್ರತಿಜ್ಞೆ ಮಾಡಿದ್ದೀರಿ, ತನ್ನ ಮನ ಧನ ಸಬ್ ಕುಚ್ ಬಾಬಾ ಕಾ, ನಂದೇನೂ ಇಲ್ಲ, ಎಲ್ಲವೂ ತಂದೆದು ಅಂತ ಹೇಳಿರ್ತೀರಿ. ಆದರೆ ಆ ಥರ ನಡ್ಕೊಳ್ಳೋದಿಲ್ಲ. ಅಂದರೆ ತಂದೆಗೆ ಮೋಸ ಮಾಡ್ದಂಗಾಯಿತು. ಈ ಮೋಸ ಇಲ್ಲಿ ನಡೆಯೋದಿಲ್ಲ ಅಂತ ಹೇಳ್ತಾರೆ. ಪ್ರಭು ಪ್ರಸಾದ್ ಕೋ ಅಪನಾ ಮಾನನಾ ಯಹ ಅಭಿಮಾನ್ ಔರ್ ಅಪಮಾನ್ ಕರ್ನಾ ಹೈ. ಪರಮಾತ್ಮ ಕೊಟ್ಟಂತಹ ಕೊಡುಗೆಯನ್ನು, ಪ್ರಭು ಪ್ರಸಾದವನ್ನು ನಂದು ಅಂತ ಹೇಳ್ಕೊಳ್ಳೋದು ಅಂದರೆ ಇದು ಅಭಿಮಾನ ಮತ್ತು ಅಪಮಾನ ಆಗಿದೆ. ಬಾಬಾ ಬಾಬಾ ಶಬ್ದ ಕಹಾ ಭಿ ಭೂಲೋ ನಹೀ. ಪ್ರಭು ಪ್ರಸಾದವನ್ನು ನಂದೇ ಅಂತ ತಿಳ್ಕೊಳ್ಳೋದು, ಇದರಲ್ಲಿ ನಮ್ಮ ಅಭಿಮಾನ ಕಾಣಿಸ್ತದೆ ಮತ್ತು ತಂದೆಗೆ ನಾವು ಅಪಮಾನ ಮಾಡ್ದಂಗಾಗ್ತದೆ. ಆದ್ದರಿಂದ ಬಾಬಾ ಬಾಬಾ ಎಂಬ ಶಬ್ದ ಎಂದೂ ಮರಿಬಾರದು. बाबा ने शक्ति दी है, बुद्धि दी है, बाबा का कार्य है, बाबा का सेंटर है, बाबा की सब चीज़ें. ಬಾಬಾನೇ ನಮಗೆ ಶಕ್ತಿ ಕೊಟ್ಟಿದ್ದಾರೆ, ಬುದ್ಧಿ ಕೊಟ್ಟಿದ್ದಾರೆ. ಇದು ತಂದೆಯ ಕಾರ್ಯ ಆಗಿದೆ, ಇದು ತಂದೆಯ ಸೇವಾ ಕೇಂದ್ರ ಆಗಿದೆ, ಎಲ್ಲವೂ ತಂದೆದೇ ಆಗಿದೆ. ऐसे नहीं समझो मेरा सेंटर है, हमने बनाया, हमारा अधिकार है, हमारा शब्द कहाँ से आया. ಯಾವತ್ತೂ ಈ ಥರ ತಿಳ್ಕೋಬೇಡಿ, ಇದು ನನ್ನ ಸೆಂಟರ್, ನಾನು ಕಟ್ಟಿಸಿದ್ದು, ನಾನು ಮಾಡಿದ್ದು, ಇದರ ಮೇಲೆ ನನ್ನ ಅಧಿಕಾರ ಇದೆ ಅಂತ ಎಂದೂ ಬರಬಾರದು. ನನ್ನದು ಎಂಬ ಶಬ್ದ ಎಲ್ಲಿಂದ ಬಂತು? ಆಪ್ಕಾ ಕ್ಯಾ ಹೈ? ಗಠರಿ ಸಂಭಾಲ್ ಕರ್ ರಖಿ ಹೈ ಕ್ಯಾ? ಕೈ ಬಚ್ಚೆ ಐಸಾ ನಶಾ ದಿಖಾತೆ ಹೈ, हमने सेंटर का मकान बनाया तो हमारा अधिकार है. लेकिन बनाया किसका सेंटर? ಕೆಲವರಿಗೆ ನಶೆ ಏರಿರ್ತದೆ, ನಾನು ಈ ಸೆಂಟರ್ ಕಟ್ಟಿದ್ದೀನಿ, ನಾನು ಈ ಮನೆ ಕಟ್ಟಿದ್ದೀನಿ ಎಂಬ ಅಧಿಕಾರ ಬಂದ್ಬಿಡ್ತದೆ, ಅಹಂಕಾರ ಬರ್ತದೆ. ನೀವು ಕಟ್ಟಿದ್ದೇ ನಿಜ, ಆದರೆ ಯಾರ ಸೇವಾ ಕೇಂದ್ರವನ್ನು ಕಟ್ಟಿದ್ದೀರಿ? ಬಾಬಾ ಕಾ ಸೆಂಟರ್ ಹೇನ? ಇದು ತಂದೆ ಪರಮಾತ್ಮನ ಸೇವಾ ಕೇಂದ್ರ ಆಗಿದೆ ಅಲ್ವಾ? ಈಶ್ವರನ ವಿದ್ಯಾಲಯ, ಈಶ್ವರನ ಆಸ್ಪತ್ರೆ, ಈಶ್ವರನ ಶಾಲೆಯನ್ನು ನೀವು ಕಟ್ಟಿದ್ದೀರಿ. तो जब बाबा को अर्पण किया तो फिर आपका कहाँ से आया? मेरा कहाँ से आया? जब बुद्धि बदलती है तो कहते हैं मेरा. ಕಟ್ಟುವಾಗ ಬಾಬೋರ್ದು ಬಾಬೋರ್ದು ಅಂತ ಹೇಳ್ತಾರೆ, ಕಟ್ಟಿದ ಮೇಲೆ ನಂದು ನಂದು ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ. ಈ ನಂದು ಅನ್ನುವಂಥ ಶಬ್ದ, ಭಾವನೆ ಎಲ್ಲಿಂದ ಬಂತು? ಇದ್ದಕ್ಕಿದ್ದಂಗೆ ಅನೇಕ ಮಕ್ಕಳ ಬುದ್ಧಿ ಬದಲಾಗ್ತದೆ. ನಂದು ಎಂಬ ಅಭಿಮಾನ
ಬಂದ್ಬಿಡ್ತದೆ. ಮೇರೆ ಮೇರೆ ನೇ ಹಿ ಮೈಲಾ ಕಿಯಾ ಫಿರ್ ಮೈಲಾ ಹೋನಾ ಹೇ ಕ್ಯಾ. ನಾನು, ನನ್ನದು, ಈ ಎರಡು ಶಬ್ದಗಳಿಂದ ನೀವು ಕೊಳಕಾಗಿದ್ದೀರಿ, ಮಲಿನ ಆಗಿದ್ದೀರಿ, ಮೈಲಿಗೆ ಆಗಿದ್ದೀರಿ. ಮತ್ತೆ ಅದೇ ಥರ ಆಗಬೇಕಾ? ಜಬ್ ಬ್ರಾಹ್ಮಣ ಬನೆ तो ब्राह्मण जीवन का बाप से पहला वायदा कौन सा है? नया ने वायदा किया है या पुरानों ने किया है? ಬ್ರಾಹ್ಮಣ ಜೀವನದ ಮೊದಲನೇ ಪ್ರತಿಜ್ಞೆ ಯಾವುದಾಗಿದೆ? ಹೊಸ ಮಕ್ಕಳು ಆ ಪ್ರತಿಜ್ಞೆ ಮಾಡಿದ್ದೀರಾ ಅಥವಾ ಹಳೆ ಮಕ್ಕಳು ಮಾತ್ರ ಮಾಡಿದ್ದೀರಾ? ನಯೇ ಭಿ ಅಭಿ ತೋ ಪುರಾನೆ ಹೋಕರ್ ಆಯೆ ಹೋನಾ. ಹೊಸ ಮಕ್ಕಳು ಸಹ ಕಲ್ಪದ ಹಿಂದಿನ ಹಳೆ ಮಕ್ಕಳಾಗಿಯೇ ಬಂದಿದ್ದೀರಿ ತಾನೆ. ನಿಶ್ಚಯ ಬುದ್ಧಿ ಕಾ ಫಾರ್ಮ್ ಭರ್ಕರ್ ಆಯೆ ಹೋನಾ. ಹೊಸದಾಗಿ ಬಂದವರು ಸಹ ನಿಶ್ಚಯ ಬುದ್ಧಿಯ ಫಾರ್ಮನ್ನು ತುಂಬಿಕೊಟ್ಟು ಬಂದಿದ್ದೀರಿ ತಾನೆ. तो सबका पहला पहला वायदा है तन मन धन और बुद्धि से सब तेरा. ಎಲ್ಲರೂ ಮೊದಲನೇ ಪ್ರತಿಜ್ಞೆ ಏನನ್ನ ಮಾಡಿದ್ದೀರಿ? ತನು ಮನ ಧನ ಎಲ್ಲವೂ ನಿನ್ನದು ಅಂತ ಹೇಳಿದ್ದೀರಿ. ಯಹ ವಾಯ್ದಾ ಸಭಿ ನೆ ಕಿಯಾ ಹೇ ನಾ. ವಾಯ್ದಾ ಕರ್ನೆ ವಾಲೆ ಹೋ ತೋ ಹಾತ್ ಉಠಾओ. ಒಂದು ವೇಳೆ ಮೊದಲು ಈ ಪ್ರತಿಜ್ಞೆ ಮಾಡಿಲ್ಲ, ಈ ದಿನ ಮಾಡ್ತೀವಿ ಅಂತಕ್ಕಂಥವ್ರು ಕೈ ಎತ್ತಿರಿ. जो समझते हैं आई वेल के लिए कुछ तो रखना पड़ेगा. सब कुछ बाप को कैसे दे देंगे? कुछ किनारा रखना पड़ेगा. जो समझते हैं कि यह समझदारी का काम है, वह हाथ उठाओ. कुछ किनारे रखा है, देखना, फिर यह नहीं कहना कि हमको किसने देखा, इतनी भीड़ में किसने देखा. ಯಾರಿಗೆ ಅನ್ನಿಸ್ತದೆ ಸ್ವಲ್ಪ ಹಣ ತೆಗೆದಿಟ್ಕೋಬೇಕು, ಸಮಯಕ್ಕೆ ಆಪತ್ತಿ ಬಂದಾಗ ಬೇಕಾಗ್ತದೆ ಅಂಥೇಳಿ, ಅಂಥವರು ಕೈ ಎತ್ತಿರಿ. बाप के पास तो टीवी बहुत क्लियर है. ಬಾಬಾ ಹೇಳ್ತಾರೆ ಧೈರ್ಯದಿಂದ ಕೈ ಎತ್ತಿರಿ. ನಮಗೆ ಯಾರು ನೋಡೋದಿಲ್ಲ ಅಂತ ತಿಳ್ಕೊಬೇಡ್ರಿ. ಬಾಬಾನ ಟಿವಿಯಲ್ಲಿ ಎಲ್ಲರ ಚಿತ್ರನೂ ಸ್ಪಷ್ಟವಾಗಿ ಬರ್ತದೆ. उससे छिप नहीं सकते. सोच समझ कर थोड़ा रखना हो भल रखो. पांडव क्या समझते? थोड़ा रखना चाहिए. अच्छी तरह से सोचो. जिनको रखना है वे अभी हाथ उठा ले, बच जाएंगे. ಯಾರಿಗೆ ಅನ್ನಿಸ್ತದೆ ಮುಂದೆ ಆಪತ್ಕಾಲದಲ್ಲಿ ಬೇಕು ಅಂತ, ಅಂಥವ್ರು ಕೈ ಎತ್ತಿರಿ. ಪರವಾಗಿಲ್ಲ, ಈಗ ಸತ್ಯತೆಯಿಂದ ಕೈ ಎತ್ತಿದರೆ ಇನ್ನೂ ಬಾಬಾ ನಿಮಗೆ ಸಹಯೋಗ ಕೊಡ್ತಾರೆ. नहीं तो यह समय, यह सभा, यह आपका कांध हिलाना सब दिखाई देगा. कभी भी मेरापन नहीं रखो. ಬಾಬಾ ಹೇಳ್ತಾರೆ ಈಗಲೇ ಹೇಳ್ಕೊಂಡು ಬಿಡ್ರಿ ಬಾಬೋರ ಹತ್ರ, ಇಷ್ಟು ನಾನು ಇಟ್ಕೊಂಡಿದ್ದೀನಿ, ಇಷ್ಟು ನಿನ್ನ ಕೊಟ್ಟಿದ್ದೀನಿ, ನಿಮ್ಮ ಹತ್ರ ಇಟ್ಟಿರುವುದನ್ನು ಸಹ ಅದು ತಂದೆ ಕೊಟ್ಟಿದ್ದು ಅಂತ ತಿಳ್ಕೊಂಡು ಟ್ರಸ್ಟಿಯಾಗಿ ಇಟ್ಕೊಳ್ಳಿ. ಅದರ ಮೇಲೇನೂ ನಿಮಗೆ ಮೋಹ ಇರಬಾರ್ದು. ನಿಮ್ಮ ತರುವಾಯ ಅದು ಬಾಬಂದಾಗಿರಬೇಕು. ತೋ ಬಾಪ ಕಹಾ ಅವ್ರ ಪಾಪ ಗಯ. ಎಲ್ಲಿ ಬಾಬಾ ಅಂತ ಹೇಳ್ತೀರಿ ಅಲ್ಲಿ ಪಾಪ ಭಸ್ಮ ಆಗ್ತದೆ, ಪಾಪ ಹೋಗಿ ಬಿಡ್ತದೆ. ಬಾಪ್ ನಹಿ ಕಹತೆ ತೋ ಪಾಪ ಹೋ ಜಾತಾ ಹೈ. ನೀವು ಬಾಬಾ ಅಂತ ಹೇಳಲಿಲ್ಲ ಅಂದರೆ ಅಲ್ಲಿ ಪಾಪ ಹೋಗೋದಿಲ್ಲ. ಪಾಪಕ್ಕೆ ವಶ ಹೋತೆ ಫಿರ್ ಬುದ್ಧಿ ಕಾಮ್ ನಹಿ ಕರ್ತಿ.
कितना भी समझाओ कहेंगे नहीं, यह तो राइट है, यह होना ही है, यह करना ही है. ಯಾವಾಗ ಮಕ್ಕಳು ಪಾಪಕ್ಕೆ ವಶ ಆಗ್ತೀರಿ ಆಗ ನಿಮ್ಮ ಬುದ್ಧಿ ಕೆಲಸ ಮಾಡೋದಿಲ್ಲ. ಯಾರೆಷ್ಟೇ ಹೇಳಿದ್ರೋ ಆಗ ಮಕ್ಕಳು ತಿಳ್ಕೊಳ್ಳೋದಿಲ್ಲ, ತಮ್ಮದೇ ಸರಿ ಅಂತ ಸಾಧಿಸ್ತಾರೆ. बाप को रहम पड़ता है क्योंकि उस समय पाप के वश होते. बाप भूल जाता है तो पाप आ जाता है. ತಂದೆಗೂ ಅಂಥ ಮಕ್ಕಳನ್ನು ನೋಡಿದಾಗ ದಯೆ ಬರ್ತದೆ. ಮಕ್ಕಳು ಪಾಪಕ್ಕೆ ವಶ ಆಗಿರ್ತಾರೆ, ತಂದೆಗೆ ಮರಿತಾರೆ, ಆಗ ಅವರಿಂದ ಪಾಪ ನಡೀತದೆ. जो पाप के वश होने कारण जो बोलते हैं, जो करते हैं, वह स्वयं भी नहीं समझते क्योंकि परवश होते हैं. ಯಾರು ಪಾಪಕ್ಕೆ ವಶ ಆಗಿರ್ತಾರೆ ಅವರಿಗೆ ಅವರೇನು ಮಾತಾಡ್ತಾರೆ, ಏನು ಮಾಡ್ತಾರೆ ಅನ್ನೋದು ಗೊತ್ತೇ ಆಗೋದಿಲ್ಲ. ಆಗ ಅವರು ಪರವಶ ಆಗಿರ್ತಾರೆ. तो सदा ज्ञान के होश में रहो, पाप के जोश में नहीं आओ. ಅದಕ್ಕೆ ಬಾಬಾ ಹೇಳ್ತಾರೆ, ಜ್ಞಾನದ ತಿಳುವಳಿಕೆ ಜಾಗೃತಿ ಸದಾ ನಿಮ್ಮಲ್ಲಿ ಇರಲಿ. ಪಾಪದ ಆವೇಶದಲ್ಲಿ ಬರಬೇಡಿ, ಜ್ಞಾನದ ಜಾಗೃತಿಯಲ್ಲಿ ಇರಿ. बीच बीच में यह माया की लहर आती है, आप नए इन बातों से बच करके रहना. ಮಧ್ಯ ಮಧ್ಯದಲ್ಲಿ ಪಾಪಕ್ಕೆ ವಶ ಆಗುವಂತಹ ಅಲೆಗಳು, ಮಾಯೆಯ ಅಲೆಗಳು ಮಕ್ಕಳ ಹತ್ತಿರ ಬರ್ತವೆ. ಆದರೆ ನೀವು ಹೊಸ ಮಕ್ಕಳು, ಇದರಿಂದ ಬಹಳ ಬಹಳ ಸಂಭಾಲನೆ ಮಾಡ್ಕೋಬೇಕು, ಬಚಾವ್ ಮಾಡ್ಕೋಬೇಕು. ಮೇರಾ ಮೇರಾ ಮೇ नहीं जाना. थोड़े पुराने हो जाते तो फिर यह मेरे मेरे की माया बहुत आती है. मेरा विचार, मेरा बुद्धि, यह कहाँ से आया? तो समझा जमा करने की विधि है कार्य में लगाना. ಸ್ವಲ್ಪ ಹಳಬ್ರಾಗ್ತಿದ್ದಂಗೆ ನಂದು ನಂದು ಅಂತ ಬಂದ್ಬಿಡ್ತದೆ. ನನ್ನ ವಿಚಾರ, ನನ್ನ ಬುದ್ಧಿ ಅನ್ನೋದು ಎಲ್ಲಿಂದ ಬರ್ತದೆ? ಬರಲೇಬಾರದು ಅಂತ ಹೇಳ್ತಾರೆ ಬಾಬಾ. ಹೀಗೆ ಜಮಾ ಮಾಡಿಕೊಳ್ಳುವ ವಿಧಾನ ಏನಾಗಿದೆ ಅಂತ ಬಾಬಾ ನಿಮಗೆ ತಿಳಿಸಿದರು. ವಿಧಾನ ಆಗಿದೆ ಕಾರ್ಯ ಮೇ ಲಗಾನಾ और सफल करना. अपने ईश्वरीय संस्कारों को भी सफल करो तो व्यर्थ संस्कार ಸ್ವತಃ ही चले जाएंगे. ಜಮಾ ಮಾಡಿಕೊಳ್ಳುವ ವಿಧಾನ ಆಗಿದೆ, ಅದನ್ನು ಕಾರ್ಯದಲ್ಲಿ ತೊಡಗಿಸುವುದು, ಉಪಯೋಗಿಸುವುದು, ಖರ್ಚು ಮಾಡುವುದು. ಖರ್ಚು ಮಾಡುವುದರ ಮೂಲಕ ಅದನ್ನು ಸಫಲ ಮಾಡಿಕೊಳ್ಳಿರಿ. ನಿಮ್ಮಲ್ಲಿ ಇರುವ ಈಶ್ವರೀಯ ಸಂಸ್ಕಾರಗಳನ್ನು ಸಫಲ ಮಾಡಿಕೊಡಿ. ಈಶ್ವರೀಯ ಸಂಸ್ಕಾರಗಳನ್ನು ಕಾರ್ಯರೂಪದಲ್ಲಿ ತಂದಾಗ ವ್ಯರ್ಥ ಸಂಸ್ಕಾರಗಳು ಅಳಿಸಿ ಹೋಗ್ತವೆ. अगर कार्य में नहीं लगाते तो वह लॉकर में रहते और पुराना ही काम करते रहते. कईयों की आदत होती है बैंक में या अलमारियों में रखने की. बहुत अच्छे कपड़े होंगे, पैसे होंगे, चीज़ें होंगी, लेकिन यूज़ पुराने करेंगे. पुरानी वस्तुओं से प्यार होता है. अलमारी की चीज़ें अलमारी में ही रह जाएगी और वह पुराने से ही चला जाएगा. ಕೆಲವರಿಗೆ ಏನು ಅಭ್ಯಾಸ ಇರ್ತದೆ ಅಂದರೆ ಹೊಸ ವಸ್ತುಗಳನ್ನು, ಬಟ್ಟೆಗಳನ್ನು, ಹಣ ಸಂಪತ್ತನ್ನು ಒಳಗಿಟ್ಟು ಬಿಡೋದು ಲಾಕರಲ್ಲಿ.
ಹಳೇದನ್ನೇ ಉಪಯೋಗಿಸ್ತಾ ಇರೋದು. ಆ ಥರ ಮಾಡಬೇಡಿ. पुराने संस्कार यूज़ करते हैं, ईश्वरीय संस्कार बुद्धि के लॉकर में रखते हैं, लेकिन ऐसा नहीं करना. ಕಾರ್ಯ में लगाओ, ಸಫಲ್ करो. ಇಲ್ಲಿ ಮಕ್ಕಳು ಸಹ ಹಳೇ ಸಂಸ್ಕಾರಗಳನ್ನು ಉಪಯೋಗಿಸ್ತಾ ಹೋಗ್ತಾರೆ. ಈಶ್ವರೀಯ ಸಂಸ್ಕಾರಗಳನ್ನು ಲಾಕರಲ್ಲಿ ಇಡ್ತಾರೆ, ಅಂದರೆ ಒಳಗಿಟ್ಕೋತಾರೆ. ಆ ಥರ ಮಾಡಬಾರದು. ಅದನ್ನು ಕಾರ್ಯದಲ್ಲಿ ಉಪಯೋಗಿಸಿ ಸಫಲ ಮಾಡಿಕೊಳ್ಳಿ. समझा क्या करना है, सिर्फ अपने में ही खुश नहीं होते रहो कि मैं बहुत अच्छी गुणवान हूँ, मैं अच्छा भाषण कर सकती हूँ, मैं बहुत अच्छा ज्ञानी हूँ, योग भी मेरा बहुत अच्छा है, लेकिन अच्छा है तो ಯೂಸ್ ಕರೋ. ನಾನು ಬಹಳ ಗುಣವಂತೆ, ನಾನು ಬಹಳ ಚೆನ್ನಾಗಿ ಭಾಷಣ ಮಾಡ್ತೀನಿ, ನನ್ನಲ್ಲಿ ಜ್ಞಾನ ಬಹಳ ಚೆನ್ನಾಗಿ ಧಾರಣೆ ಆಗಿದೆ, ನನ್ನ ಯೋಗನೂ ಬಹಳ ಚೆನ್ನಾಗಿದೆ ಅಂಥೇಳಿ ಅದೇ ಒಂದು ಖುಷಿಯಲ್ಲಿ ಇರಬೇಡಿ. ಅದನ್ನು ನಿಮ್ಮ ಪುರುಷಾರ್ಥ ಮತ್ತು ವಿಶ್ವ ಸೇವೆಗಾಗಿ ಉಪಯೋಗಿಸ್ತಾ ಹೋಗ್ರಿ, ಸಫಲ ಮಾಡಿಕೊಳ್ಳಿ. बिना मेहनत के बढ़ता जाएगा और 21 जन्म आराम से खाना, वहाँ मेहनत नहीं करनी पड़े. ಎಷ್ಟೆಷ್ಟು ಕಾರ್ಯದಲ್ಲಿ ಉಪಯೋಗಿಸ್ತಾ ಹೋಗ್ತೀರಿ ಅಷ್ಟೇ ಪರಿಶ್ರಮ ಇಲ್ಲದೇನೆ ಅದು ಬೆಳೀತಾ ಹೋಗ್ತದೆ. ಆ ಖಜಾನೆಗಳು ಬೆಳೀತಾ ಹೋಗ್ತವೆ. ಬೆಳೆದಿದ್ದನ್ನು 21 ಜನ್ಮಗಳವರೆಗೆ ಆರಾಮಾಗಿ ಊಟ ಮಾಡಿರಿ, ತಿಂತಾ ಇರಿ. ಅಲ್ಲಿ ಯಾವ ಪರಿಶ್ರಮನೂ ಬೇಕಾಗಿಲ್ಲ. यह विशाल महफिल है. ओम शांति भवन का हॉल फुल भर गया, इसलिए कई बाहर में बैठे, हॉल छोटा पड़ गया. शास्त्रों में यह आपका जो यादगार है उसमें भी गायन है. पहले गिलास में पानी डाला, फिर उससे घड़े में डाला, फिर घड़े से तालाब, तालाब से नदी में डाला, आखिर कहाँ गया? सागर में. तो यह महफिल पहले हिस्ट्री हॉल में लगी, फिर मेडिटेशन हॉल में लगी, अभी ओम शांति भवन में लग रही है. ಹೇಳ್ತಾರೆ, ಭಗೀರಥ ಮೇಲಿಂದ ಗಂಗೆಯನ್ನು ತಂದಾಗ ಮೊದಲು ಅದನ್ನು ಕೊಡದಲ್ಲಿ ತುಂಬಿಕೊಂಡ್ರು, ನಂತರ ಅದನ್ನು ಕೆರೆ ಮಾಡಿದರು. ಕೆರೆನೂ ಸಾಲದೇ ಆದಾಗ ಆ ನದಿನೇ ಹರಿಲಿಕ್ಕೆ ಶುರುವಾಯಿತು ನೀರಿನಿಂದ. ಅಷ್ಟೊಂದು ನೀರು ವೃದ್ಧಿಯಾಗ್ತಾ ಹೋಯಿತು. ಕೊನೆಗೆ ಆ ನದಿ ಸಾಗರ ಆಗಿಬಿಡ್ತು. ಹಾಗೆ ಈ ಮೇಳವೂ ಸಹ ಮೊದಲು ಹಿಸ್ಟ್ರಿ ಹಾಲಲ್ಲಿ ನಡೀತಿತ್ತು. ಪಾಂಡವ ಭವನದ ಹಿಸ್ಟ್ರಿ ಹಾಲಲ್ಲಿ ನಡೀತಿತ್ತು. ನಂತರ ಮೆಡಿಟೇಷನ್ ಹಾಲಲ್ಲಿ ಮಿಲನದ ಸಭೆ ನಡೀತಿತ್ತು. ಈಗ ಓಂ ಶಾಂತಿ ಭವನದಲ್ಲಿ ನಡೀತಾ ಇದೆ. अब फिर कहाँ लगेगी, लेकिन इसका मतलब यह नहीं कि साकार मिलन के बिना अव्यक्त मिलन नहीं मना सकते हो. अव्यक्त मिलन का अभ्यास भी समय प्रमाण बढ़ना ही है और बढ़ाना ही. यह तो दादियों ने रहम दिल होकर आप सब के ऊपर विशेष रहम किया, नयों के ऊपर. लेकिन अव्यक्त अनुभव को बढ़ाना यही समय पर कार्य में आएगा. देखो, नए नए बच्चों के लिए ही बाप दादा विशेष यह साकार मिलन का पार्ट अब तक बजा रहे, लेकिन कब तक? ದಾದಿ ದೀದಿಯವರಿಗೆ ಹೊಸ ಮಕ್ಕಳ ಮೇಲೆ ದಯೆ ಬಂದಿರುವ ಕಾರಣ ಇವತ್ತು ಎಲ್ಲರನ್ನೂ ಮಧುಬನಕ್ಕೆ ಕರೆಸಿದ್ದಾರೆ. ನಿಮ್ಮ ಸಲುವಾಗಿ ದೊಡ್ಡ ಹಾಲನ್ನು ಕಟ್ಟಿದ್ದಾರೆ.
ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆದರೆ ಮುಂದೆ ಕೇವಲ ಅವ್ಯಕ್ತ ಅನುಭವ ಮಾಡುವಂತಹ ಸಮಯವೂ ಬರಲಿದೆ. ಸಾಕಾರ ಮಿಲನ ಇನ್ನು ಎಷ್ಟು ದಿನ ಅಂತ ಮಾಡ್ತೀರಿ? आगे जाकर सब ऑफर करेंगे, आप संभालो. जैसे देखो देश विदेश में चर्च इतने नहीं चलते, तो बीके के पास आ गई, बीके को दे दो. जो ऐसे बड़े बड़े स्थान हैं चल नहीं पाते तो ऑफर करते हैं. सारा आबू हमारा होगा तो वह कैसे होगा? पहले आप चरण तो रखो. अभी जो धर्मशाला नाम है वह अपना हो जाएगा. ಬಾಬಾ ಹೇಳ್ತಾರೆ, ಮುಂದೆ ಬರ್ತಾ ಬರ್ತಾ ದೊಡ್ಡ ದೊಡ್ಡ ಧರ್ಮಛತ್ರಗಳು, ದೊಡ್ಡ ದೊಡ್ಡ ಮಂದಿರಗಳು, ದೊಡ್ಡ ದೊಡ್ಡ ಚರ್ಚ್ಗಳು, ಅವರಿಂದ ಅದನ್ನು ನಡೆಸಲಿಕ್ಕೆ ಆಗೋದಿಲ್ಲ. ಆಗ ನಿಮ್ಮ ಹತ್ತಿರ ಬಂದು ನಿಮಗೇ ಒಪ್ಪಿಸ್ತಾರೆ. ನೀವೇ ನೋಡ್ಕೊಳ್ಳಿ, ನೀವೇ ಸಂಭಾಲನೆ ಮಾಡಿರಿ ಅಂತ ಹೇಳೋರಿದ್ದಾರೆ. ಇತ್ತೀಚೆಗೆ ವಿದೇಶದಲ್ಲೂ ಸಹ ಚರ್ಚ್ಗಳು ಅಷ್ಟೊಂದು ಸರಿಯಾಗಿ ನಡೀತಾ ಇಲ್ಲ. ಅಲ್ಲಿ ಅವರು ಬ್ರಹ್ಮಕುಮಾರಿಯರಿಗೆ ಕೊಟ್ಟಿದ್ದಾರೆ, ಅಲ್ಲಿಯ ವ್ಯವಸ್ಥೆ ನೋಡ್ಕೊಳ್ಳಿಕ್ಕೆ, ನಡೆಸಲಿಕ್ಕೆ. ಹಾಗೆ ಮುಂದೆ ಇಡೀ ಆಬು ಪರ್ವತನೇ ನಿಮ್ಮದಾಗಲಿದೆ. ಅಂಥ ಒಂದು ಸಮಯವೂ ಸಹ ಬರಲಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಚ್ಚ, ಚಾರೋ ಓರ್ ಕೆ ಮಿಲನ್ ಮನಾನೆ ಕೆ, ज्ञान रतन धारण करने के चात्रक आत्माओं को आकार रूप में व साकार रूप में मिलन मनाने वाले श्रेष्ठ आत्माओं को सदा सर्व खजानों को सफल कर सफलता स्वरूप बनने वाले बच्चों को सदा मेरा बाबा और कोई हद का मेरापन अंश मात्र भी न रखने वाले ऐसे बेहद के वैरागी आत्माओं को हर समय विधि द्वारा संपूर्णता की सिद्धि प्राप्त करने वाले बच्चों को बाप दादा का याद प्यार और नमस्ते. ಸದಾ ನಾಲ್ಕು ಕಡೆಯ ಮಿಲನದ ಮತ್ತು ಜ್ಞಾನ ಕೇಳುವ ಚಾತ್ರಕ ಆತ್ಮರಿಗೆ, ಸಾಕಾರ ರೂಪದಲ್ಲಿ ಮಿಲನ ಮಾಡುವಂಥ ಶ್ರೇಷ್ಠ ಆತ್ಮರಿಗೆ, ಸರ್ವ ಖಜಾನೆಗಳನ್ನು ಸಫಲ ಮಾಡಿಕೊಳ್ಳುವಂತಹ ಸಫಲತಾ ಸ್ವರೂಪ ಆತ್ಮರಿಗೆ ನನ್ನ ಬಾಬಾ ಎಂಬುದನ್ನು ಸದಾ ಮನದಲ್ಲಿ ಇಟ್ಕೊಂಡು ನನ್ನತನವನ್ನು ತೆಗೆದುಹಾಕಿ ಬೇಹದ್ದಿನ ವೈರಾಗಿಯಾಗಿರುವಂತಹ ಆತ್ಮರಿಗೆ ಸದಾ ಸಂಪೂರ್ಣತೆಯ ಸಿದ್ಧಿ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. वरदान, श्रेष्ठ कर्म द्वारा दुआओं का स्टॉक जमा करने वाले ಚೈತನ್ಯ ದರ್ಶನೀಯ ಮೂರತ್ ಭವ. ಶ್ರೇಷ್ಠ ಕರ್ಮದ ಮೂಲಕ ಆಶೀರ್ವಾದಗಳ ನಿಧಿಯನ್ನು ಜಮಾ ಮಾಡಿಕೊಳ್ಳುವಂತಹ ಚೈತನ್ಯ ದರ್ಶನೀಯ ಮೂರ್ತಿ ಆಗಿರಿ. जो भी कर्म करो उसमें दुआएं दो, दुआएं लो. श्रेष्ठ कर्म करने से सबकी दुआएं स्वतः मिलती, सबके मुख से निकलता है. यह तो बहुत अच्छे हैं. वाह, उनके कर्म ही यादगार बन जाते. भल कोई भी काम करो लेकिन खुशी दो, खुशी लो. दुआएं दो, दुआएं लो. जब अभी संगम पर दुआएं लेंगे और देंगे तब आपके जड़ चित्रों द्वारा भी दुआ मिलती रहेगी और वर्तमान में भी ಚೈತನ್ಯ ದರ್ಶನೀಯ ಮೂರ್ತ ಬನ್ ಜಾಯೆಂಗೆ. ಯಾವುದೇ ಕರ್ಮ ಮಾಡ್ರಿ,
ಆ ಕರ್ಮದ ಮೂಲಕ ಆಶೀರ್ವಾದ ಕೊಡಬೇಕು, ಆಶೀರ್ವಾದ ಪಡಿಬೇಕು. ಅಂತಹ ಕರ್ಮನೇ ಮಾಡಬೇಕು. ನೋಡಿದವರು ವಾಹ, ಇವರು ಎಂತಹ ಭಾಗ್ಯಶಾಲಿಗಳು, ಶ್ರೇಷ್ಠ ಕರ್ಮ ಮಾಡೋರು ಅಂತ ಮಹಿಮೆ ಮಾಡಬೇಕು. ಯಾವುದೇ ಕೆಲಸ ಮಾಡಿರಿ ಖುಷಿಯನ್ನು ಕೊಡಬೇಕು, ಖುಷಿಯನ್ನು ಪಡಿಬೇಕು. ಆಶೀರ್ವಾದ ಕೊಡಬೇಕು, ಆಶೀರ್ವಾದ ಪಡಿಬೇಕು. ಸಂಗಮ ಯುಗದಲ್ಲಿ ಈ ಥರ ನೀವು ಮಾಡಿದ್ದೇ ಆದರೆ ನಿಮ್ಮ ಜಡಚಿತ್ರಗಳ ಮೂಲಕ ಭಕ್ತರಿಗೆ ಆಶೀರ್ವಾದದ ಅನುಭವ ಆಗ್ತದೆ. ಮತ್ತು ವರ್ತಮಾನ ಸಮಯದಲ್ಲೂ ನೀವು ಚೈತನ್ಯ ದರ್ಶನೀಯ ಮೂರ್ತಿ ಆಗಿಬಿಡ್ತೀರಿ. श्लोगन: सदा उमंग उल्लास में रहो तो आलस्य खत्म हो जाएगा. ಸದಾ ಉಲ್ಲಾಸ ಉತ್ಸಾಹದಲ್ಲಿ ಇರಿ, ಆಗ ಆಲಸ್ಯ ಅನ್ನೋದು ಖತಮ್ ಆಗಿ ಬಿಡ್ತದೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಗೋಪಿಕೆ ನಾನೇ ಗೋಪಿಕೆ, ನಿನ್ನ ಪ್ರೇಮ ಮುರಳಿಯಿಂದ, ನಿನ್ನ ಪ್ರೇಮ ಮುರಳಿಯಿಂದ ತಣಿವ ರಾಧಿಕೆ, ತಣಿವ ರಾಧಿಕೆ, ನೀನೇ ನನ್ನ ಬೆಳಗು ಭಾಗ್ಯ, ನಾನೇ ಗೋಪಿಕೆ, ನೀನೇ ನನ್ನ ಬೆಳಗು ಭಾಗ್ಯ, ನಾನೇ ಗೋಪಿಕೆ. ಎನಿತು ಜನ್ಮ ಕಾಡು ತಿರುಗಿದೆ, ನಿನ್ನ ಮರೆತು ಎನಿತು ಜನ್ಮ ಕಾಡು ತಿರುಗಿದೆ, ಮುಳ್ಳು ಕಳ್ಳಿ ಕಂಟಿ ದಾಟಿ, ಮುಳ್ಳು ಕಳ್ಳಿ ಕಂಟಿ ದಾಟಿ ನಿನ್ನ ಕೂಡಿದೆ, ಕೂಡಿದೆ, ನೀನೇ ನನ್ನ ಬೆಳಗು ಭಾಗ್ಯ, ನಾನೇ ಗೋಪಿಕೆ, ನೀನೇ ನನ್ನ ಬೆಳಗು ಭಾಗ್ಯ, ನಾನೇ ಗೋಪಿಕೆ.
ಗೋಪಿಕೆ ನೀನೇ ನನ್ನ ಬೆಳಗು ಭಾಗ್ಯ ನಾನೇ ಗೋಪಿಕೆ ಹಿಡಿದ ವೇಳಲಿ ನಿನ್ನ ಮಿಲನ ಪಡೆದ ಮೇಲೆ ನಿನ್ನ ಮಿಲನ ಪಡೆದ ಮೇಲೆ ಏನ ಬೇಡಲಿ ಏನ ಬೇಡಲಿ ನೀನೇ ನನ್ನ ಬೆಳಗು ಭಾಗ್ಯ ನಾನೇ ಗೋಪಿಕೆ ನಿನ್ನ ಪ್ರೇಮ ಮುರಳಿಯಿಂದ ತಣಿವ ರಾಧಿಕೆ ನೀನೇ ನನ್ನ ಬೆಳಗು ಭಾಗ್ಯ ನಾನೇ ಗೋಪಿಕೆ ನಾನೇ